ಭಾರತ ಪಾಕಿಸ್ತಾನ್ಗಳ ಸರಿಹದ್ದಾಗಿರುವ ಸಿಯಾಚಿನ್ ಪ್ರಾಂತ ಪ್ರಪಂಚದಲ್ಲೇ ಅತಿ ಎತ್ತರದ ಯುದ್ಧ ಕ್ಷೇತ್ರವೆನ್ನುವುದು ಗೊತ್ತಿರುವ ವಿಷಯ. ಆದರೆ ಅದೊಂದು ಮೃತ್ಯು ಕ್ಷೇತ್ರವೆನ್ನುವುದು ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ. ಈಗಾಗಲೇ ನೂರಾರು ಜನ ಭಾರತದ ಸೈನಿಕರನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದೆ ಈ ಸಿಯಾಚಿನ್ ಯುದ್ಧ ಕ್ಷೇತ್ರ. ಈ ಮಧ್ಯದಲ್ಲಿ ಲಾನ್ಸ್ ನಾಯಕ್ ಹನುಮಂತಪ್ಪ ಇನ್ನೂ ಅವರ 9 ಜನ ಅನುಚರರನ್ನು ನುಂಗಿ ಹಾಕಿದೆ ಈ ಮೃತ್ಯು ಶಿಖರ. ಪ್ರತಿ ತಿಂಗಳು ಹಿಮಪರ್ವತದ ಅಂಚುಗಳು ಮುರಿದು ಬೀಳುವುದರಿಂದ ಅಥವಾ ಪ್ರತಿಕೂಲ ವಾತಾವರಣ ಪರಿಸ್ಥಿತಿಗಳು ಅಲ್ಲಿ ಏರ್ಪಡುವುದರ ಮೂಲಕ ಕನಿಷ್ಠ ಒಬ್ಬರು ಅಥವಾ ಇಬ್ಬರು ಭಾರತದ ಸೈನಿಕರು ಪ್ರಾಣವನ್ನರ್ಪಿಸುತ್ತಿರುತ್ತಾರೆ. ಈ ಮರಣ ಮೃದಂಗ ಈಗಿನದ್ದಲ್ಲ. 1984ರಿಂದ ಇದು ಪ್ರಾರಂಭವಾಗಿದೆ. ಮೊದಲ ಬಾರಿಗೆ ಪಾಕಿಸ್ತಾನದ ಸೈನ್ಯವನ್ನು ಯಾವುದೋ ಒಂದು ವಿಧವಾಗಿ ಕಟ್ಟಿ ಹಾಕುವ ಉದ್ದೇಶದಿಂದ ಅತ್ಯಂತ ದುರ್ಭೇದ್ಯವಾದ ಸಮುದ್ರ ಮಟ್ಟಕ್ಕೆ ಸುಮಾರು 22,000 ಅಡಿಗಳಷ್ಟು ಎತ್ತರದಲ್ಲಿರುವ ಸಿಯಾಚಿನ್ ಗ್ಲೇಸಿಯರ್ದ ಹತ್ತಿರ ಭಾರತದ ಸೈನಿಕ ಶಿಬಿರಗಳನ್ನು ಏರ್ಪಾಟು ಮಾಡಿತ್ತು. ಅಂದರೆ ಸುಮಾರು ಎವರೆಸ್ಟ್ ಶಿಖರದ ಎತ್ತರದಲ್ಲಿ ಭಾರತದ ಜವಾನರು ದೇಶದ ರಕ್ಷಣೆಗಾಗಿ ಗಡ್ಡೆ ಕಟ್ಟಿ ಸಾಯುವ ಚಳಿಯಲ್ಲಿ ಪ್ರತಿನಿತ್ಯ ಗಸ್ತಿ ಹೊಡೆಯುತ್ತಿದ್ದಾರೆ. ಇಲ್ಲಿಯ ಉಷ್ಣೋಗ್ರತೆ -45 ಡಿಗ್ರಿಗಳಷ್ಟು ಇರುವುದು ಸರ್ವೇ ಸಾಧಾರಣ. ಈ ಚಳಿಯನ್ನು ತಡೆದುಕೊಳ್ಳುವುದು ಸಾಧಾರಣ ಪೌರರಿಗೆ ಸಾಧ್ಯವಾಗದ ವಿಷಯವೆಂದೇ ಹೇಳಬಹುದು. ಪ್ರತ್ಯೇಕವಾದ ಚೀತಾ ಹೆಲಿಕಾಪ್ಟರ್ಗಳು ಮಾತ್ರ ಇಲ್ಲಿಗೆ ಸೇರಬಲ್ಲವು. ಅವುಗಳ ಮೂಲಕ ಆಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಡುತ್ತಾರೆ. ಅಲ್ಲಿ ಉಸಿರಾಡುವುದಿಲ್ಲ, ಮೆದುಳು ಕೆಲಸ ಮಾಡುವುದಿಲ್ಲ. ಪಾಕ್ ಚೀನಾದಂತಹ ಶತ್ರುಗಳಿಂದ ಮಾತ್ರವಲ್ಲ, ಪ್ರಕೃತಿಯೊಂದಿಗೂ ಕೂಡ ಹೋರಾಡಲೇಬೇಕು. ಗಾಳಿಯೂ ಕೂಡ ಸಿಗದ ಪ್ರದೇಶದಲ್ಲಿ ನಮಗಾಗಿ ಸೈನಿಕರು ಕಾವಲು ಕಾಯುತ್ತಿದ್ದಾರೆ. ಗಟ್ಟಿಯಾಗಿ ಗಡ್ಡೆಯಂತಿರುವ ಮಂಜಿನಲ್ಲಿ ಪ್ರಾಣವನ್ನು ಪಣವಾಗಿಟ್ಟು ಸೈನಿಕರು ಕಾವಲು ಕಾಯುತ್ತಿರುತ್ತಾರೆ. ಆ ವಾತಾವರಣದಲ್ಲಿ 3 ತಿಂಗಳಿಗಿಂತ ಜಾಸ್ತಿ ದಿನಗಳು ಇದ್ದರೆ ಬದುಕುವುದು ಕಷ್ಟ ಅಂತ ಹೇಳಬಹುದು. ಆ ಚಳಿಯಲ್ಲಿ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಪ್ರಸರಣೆಯಾಗುವುದು ಕೂಡ ಕಷ್ಟ. ಆ ರೀತಿಯಾಗಿ ಕಾಲಿನ ಬೆರಳುಗಳು, ಕೈಯ ಬೆರಳುಗಳನ್ನು ತೆಗೆದುಹಾಕಬೇಕಾಗುತ್ತದೆ. 1 ಗಂಟೆಗೆ 1000 ಕಿಲೋಮೀಟರ್ಗಳಷ್ಟು ವೇಗದಿಂದ ತಂಗಾಳಿಯು ಬೀಸುತ್ತಿರುತ್ತದೆ. ಇಲ್ಲಿ ಬದುಕಲು 1 ಸೆಕೆಂಡಿಗೆ 1800 ರೂಪಾಯಿಗಳಷ್ಟು ಖರ್ಚು ಮಾಡಬೇಕಾಗುತ್ತದೆ. 5 ರೂಪಾಯಿಯ ರೊಟ್ಟಿ ಅಲ್ಲಿರುವ ಸೈನಿಕರಿಗೆ ಆಹಾರವಾಗಿ ತಲುಪಿಸಲು 250 ರೂಪಾಯಿಯಷ್ಟು ಖರ್ಚು ಬರುತ್ತದೆ. ಸರ್ಕಾರಿ ಲೋಕಸಭೆಯಲ್ಲಿ ಪ್ರಕಟಿಸಿದ ಪ್ರಕಾರ 1984ರಿಂದ 2015ರವರೆಗೆ ಒಟ್ಟು 869 ಜನ ಭಾರತದ ಸೈನಿಕರು ಸಿಯಾಚಿನ್ ಗ್ಲೇಸಿಯರ್ ಹತ್ತಿರ ಮೃತ್ಯುವಿಗೆ ಗುರಿಯಾಗಿದ್ದಾರೆ. ಇನ್ನು ಇಷ್ಟರಲ್ಲಿ ಈ ಸ್ಥಳದಲ್ಲಿ ಮೃತಪಟ್ಟ ಸೈನಿಕರ ಸಂಖ್ಯೆ 883ಕ್ಕೆ ಸೇರಿದೆ. ಇವರಲ್ಲಿ 33 ಜನ ಅಧಿಕಾರಿಗಳು, 54 ಜನ ಜೂನಿಯರ್ ಆಫೀಸರ್ಸ್, 782 ಇತರೆ ರ್ಯಾಂಕ್ಗಳ ಜವಾನರು ಇದ್ದಾರೆ. ಅತ್ಯಧಿಕವಾಗಿ 2011ರಲ್ಲಿ 24 ಜನ ಸೈನಿಕರು ಈ ಗ್ಲೇಸಿಯರ್ನಲ್ಲಿ ಮೃತ್ಯುವಿಗೆ ಗುರಿಯಾಗಿದ್ದಾರೆ. 2015ರಲ್ಲಿ 5 ಜನ ನಿಧನರಾಗಿದ್ದಾರೆ. 2012-13, 2014-15ರ ಮಧ್ಯದಲ್ಲಿ ಭಾರತ ಸರ್ಕಾರ 6566 ಕೋಟಿಗಳಷ್ಟು ಖರ್ಚು ಮಾಡಿದೆ. ಇವುಗಳನ್ನು ಅಲ್ಲಿರುವ ಸೈನಿಕರಿಗೆ ಬೇಕಾಗುವ ಬಟ್ಟೆಗಳು, ಪರ್ವತಾರೋಹಣ ಸಾಮಗ್ರಿ, ಇತರೆ ವಸ್ತುಗಳಿಗೆ ಜಾಸ್ತಿಯಾಗಿ ಬಳಸಲಾಗುತ್ತದೆ. ಪ್ರತಿ ವರ್ಷ 3 ಬೆಟಾಲಿಯನ್ನಿಂದ 3000ದಿಂದ 4000 ಜನ ಸೈನಿಕರು ಇಲ್ಲಿ ಭದ್ರತೆಯ ಸೇವೆಗಳನ್ನು ನೀಡುತ್ತಿದ್ದಾರೆ. ಒಂದೊಂದು ಬೆಟಾಲಿಯನ್ 3 ತಿಂಗಳುಗಳವರೆಗೆ ಇಲ್ಲಿ ಗಸ್ತಿ ಹೊಡೆಯುತ್ತದೆ. ಆದರೆ ಹೀಗೆ ಪ್ರತಿಕೂಲ ಪರಿಸ್ಥಿತಿಗಳಿರುವವೆಂದು, ಪ್ರಾಣ ನಷ್ಟ ಎದುರಾಗುವುದೆಂದು ಅಲ್ಲಿಂದ ಸೈನಿಕರು ಬಂದು ಬಿಟ್ಟರೆ ದೇಶದ ರಕ್ಷಣೆಯ ಪರಿಸ್ಥಿತಿ ಗಾಳಿಗೆ ಬಿಟ್ಟಂತೆ. ಇದು ಯಾವುದೇ ರೀತಿಯಾಗಿ ಸುರಕ್ಷಿತವಲ್ಲ. ಯಾಕಂದರೆ ಪಕ್ಕದಲ್ಲೇ ದಾಯಾದಿ ದೇಶಗಳು ಯಾವಾಗಲೂ ನಮ್ಮ ದೇಶಕ್ಕೆ ನುಗ್ಗಲು ಪ್ರಯತ್ನಿಸುತ್ತಿರುತ್ತಾರೆ. ಸ್ವಲ್ಪ ಪರಧ್ಯಾನದಲ್ಲಿದ್ದರೆ ಸಾಕು, ದಾಳಿ ಮಾಡಲು ಪಾಕ್ ಸೈನ್ಯ ಸಿದ್ಧವಾಗಿರುತ್ತದೆ. ಪ್ರತಿನಿತ್ಯ ಪ್ರಕೃತಿಯೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ. ಈ ಮೃತ್ಯು ಪ್ರಾಂತಕ್ಕಾಗಿ ಪಾಕ್ ಪ್ರತಿನಿತ್ಯ ಪ್ರಯತ್ನಿಸುತ್ತಿರುತ್ತದೆ. ನಮ್ಮ ಭಾರತದ ಸೈನಿಕರ ಧೈರ್ಯದ ಮುಂದೆ ಸೋಲನ್ನು ಅನುಭವಿಸುತ್ತಿದೆ. ಅಂತ ವೀರ ಕಿಶೋರರಿಗೆ ಸೆಲ್ಯೂಟ್ ಮಾಡೋಣ. ಸಮಾಜದಲ್ಲಿ ನಮ್ಮ ಜವಾಬ್ದಾರಿಯನ್ನು ತಿಳಿದು ಪ್ರವರ್ತಿಸೋಣ. ಮೇರಾ ಭಾರತ್ ಮಹಾನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.